ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಲೇಟ್ ಆಯಿತು ಎದ್ದೇಳೋದು. ಇವತ್ತಲ್ಲ, ಡೈಲಿ ಎದ್ದೇಳೋದೇ ಲೇಟ್ ನಾವು. ನನ್ನ ಡೈಲಿ ರುಟೀನ್ ಏನು ಅಂತ ನಿಮಗೆ ತಿಳಿಸ್ತೀನಿ. ಆ, ಇವತ್ತು ಸ್ಯಾಟರ್ಡೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಿಸ್ಸಸ್ ಫೋನ್ ಮಾಡಿದ್ದು. ಅವ್ರು ಕರ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ. ನಾವಿವಾಗ ಬಂದಿರೋದು ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಸ್ಯಾಟರ್ಡೆ ನೇಟಿವ್ಸ್ಗಿಂತ ಬೆಂಗಳೂರಿನವರು ಹೊರಗಿನವರೇ ಜಾಸ್ತಿ ಬರೋದು. ಈ ಸ್ಯಾಟರ್ಡೆ ಸಂಡೇ ಅಂತಂದರೆ 2 ದಿನ ರಜೆ ಇರುತ್ತಲ್ಲ, ಟ್ರಿಪ್ ಅದು ಇದು ಅಂತೆಲ್ಲ ಹೊರಗಡೆ ಬಂದವರು ಶನಿವಾರದಿಂದ ಜಾಸ್ತಿ ಬರ್ತಾರೆ ಇಲ್ಲಿಗೆ. ಹಾಗಾಗಿ ಕ್ರೌಡ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಹಾಗೆ ಈ ದೇವಸ್ಥಾನ ಹೊಳೆ ಪಕ್ಕದಲ್ಲೇ ಇರೋದು, ಹಾಗಾಗಿ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಬನ್ನಿ ಸ್ವಲ್ಪ ವ್ಯೂ ನೋಡೋಣ. ಇಲ್ಲೇನೋ ಗಿಡಗಳೆಲ್ಲ ಬೆಳೆದಿದ್ದಾರೆ, ಬಟ್ ನೀರು ಬಂದರೆ ಅಲ್ಲೆಲ್ಲ ಫುಲ್ ತುಂಬ್ಕೊಂಡ್ಬಿಡುತ್ತೆ ಮಳೆಗಾಲದಲ್ಲಿ. ಮಂಗಳಾರತಿ ತಗೋಣ. ನೆಕ್ಸ್ಟ್ ಹಿಂದಗಡೆ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲೋಣ. ಪ್ರತಿ ಶನಿವಾರ ಸಂಜೆ ಸ್ಪೆಷಲ್ ಪೂಜೆ ಇರುತ್ತೆ, ಅನ್ನ ಸಂತರ್ಪಣೆ ಇರುತ್ತೆ. ಅದಕ್ಕೆ ಯಾರಾದರೂ ಕಾಣಿಕೆ ಕೊಡೋ ಆಗಿದ್ದರೆ ಅದನ್ನು ಬರ್ಸ್ಬೋದು. ಅದನ್ನು ಇಲ್ಲಿ ಬರ್ಕೊತಾ ಇರ್ತಾರೆ. ಮತ್ತು ಇವಳು ನನ್ನ ಮುದ್ದುಗೊಂಬೆ ಸ್ಮಿತಾ ಶ್ರೀ ಅಂತ, ನನ್ನ ಮಗಳು. ಇದು ವರಪ್ರಸಾದ ಶ್ರೀ ಶ್ರೀನಿವಾಸ ದೇವಸ್ಥಾನ. ನಾವು ಬರೋ ಟೈಮ್ ಕರೆಕ್ಟಾಗಿ ಮಹಾಮಂಗಳಾರತಿ ನಡೀತಾ ಇತ್ತು. ಮಕ್ಕಳು ನಡೆಯೋದು ಕಲ್ತ ಮೇಲೆ ಎತ್ಕೊಂಡ್ರೆ ಕೈಗೆ ಸಿಗಲ್ಲ. ಎಲ್ಲೇ ಕರ್ಕೊಂಡು ಹೋದ್ರೂ ಇಳಿಬೇಕು ಅಂತಾರೆ. ನಡೆಯೋದು ಅಂತಂದರೆ ಅದೇನು ಇಷ್ಟನೋ ಗೊತ್ತಿಲ್ಲ. ಇದಕ್ಕೆ ಎತ್ಕೊಳ್ಳೋಕೆ ಹೋದರೆ ಕಿತ್ಕೊಂಡು ಓಡ್ತಾಳೆ. ದೇವಸ್ಥಾನದ ಆವರಣದಲ್ಲೆಲ್ಲ ಅಷ್ಟಾಗಲೆಲ್ಲ ಓಡಾಡಿಕೊಂಡು ನಿಂತಿದ್ದು, ಯಾರಾದರೂ ಮಾತಾಡಿಸ್ತು ಅಂತಂದರೆ ಸಾಕು ಎದ್ರಕೊಂಡು ಓಡ್ ಬಂದ್ಬಿಡ್ತಾಳೆ ಹತ್ರಕ್ಕೆ. ನೋಡಿ ಓಡ್ ಬರ್ತಾಳೆ ಬಂದಾಗಲೇ. ದೇವಸ್ಥಾನದ ಹಿಂದೆಯೇ ಹಸುಗಳು ಸಾಕಿದ್ದಾರೆ, ತುಂಬ ಚೆನ್ನಾಗಿದ್ದಾವೆ ನೋಡೋಕ್ಕೆ. 2 ಕಣ್ಣು ಸಾಲದು, ಅಷ್ಟು ಮುದ್ದಾಗಿದ್ದಾವೆ. ನನಗಂತೂ ಈ ಸಣ್ಣ ಕರು ನೋಡಿದ್ರಂತೂ ಮುದ್ದಾಡಬೇಕು ಅಂತ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿದ್ದಾವೆ ಈ ಹಸುಗಳು. ನನ್ನ ಮಗಳಂತೂ ಈ ಹಸುಗಳು ನೋಡ್ಬಿಟ್ಟು ಸೈಲೆಂಟಾಗಿಬಿಟ್ಟಿದ್ದಾಳೆ. ಸರಿ, ನಡೀರಿ ಹೊರಡೋಣ. ಪ್ರಸಾದ ತಿನ್ಕೊಂಡು ಶಾಪ್ಗೆ ಹೋಗಬೇಕು, ಟೈಮ್ ಹೋಗೋಯ್ತು. ಲೆಟ್ಸ್ ಗೋ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಇನ್ನೊಂದು ಫೋನ್ ಬಂದಿದೆ. ನೆನ್ನೆನೂ ಸೇಮ್ ಫೋನೇ ಬಂದಿತ್ತು, ಇವತ್ತು ಸೇಮ್ ಫೋನೇ ಬಂದಿದೆ. A9 2020. ನೋಡೋಣ ಇದೇನು ಕಂಡೀಷನಲ್ಲಿದೆ ಅಂತ. ರೆಡಿ ಮಾಡೋಣ. ಕಸ್ಟಮರ್ಗೆ ಸ್ವಲ್ಪ ಅರ್ಜೆಂಟ್ ಬೇಕಂತೆ, ರೆಡಿ ಮಾಡ್ಕೊಳ್ಳೋಣ. ಫೋನ್ ತುಂಬ ಡ್ಯಾಮೇಜ್ ಆಗಿದೆ. ಸೊ ಫೋನ್ ಫ್ರೇಮ್ ಕೂಡ ಕಟ್ಟಾಗ್ಬಿಟ್ಟಿದೆ. ಸೊ ಫ್ರೇಮ್ ಸಮೇತ ಚೇಂಜ್ ಮಾಡಬೇಕು ಇದನ್ನು. ಎಸ್, ಫ್ರೇಮೆಲ್ಲ ತರಿಸಿ ಹಾಕಿ ರೆಡಿಯಾಗಿದೆ. ಫೋನ್ ಫುಲ್ ರೆಡಿ. ಕಸ್ಟಮರ್ ಆಗಲೇ ಬಂದು ಕುಂತಿದ್ದಾರೆ, ಕಸ್ಟಮರ್ ತೋರಿಸೋದು ಬೇಡ. ಫೋನ್ ರೆಡಿ ಇದೆ. ಟೆಂಪರ್ ಗ್ಲಾಸ್ ಹಾಕಿ ಕಸ್ಟಮರ್ ಕೊಟ್ಬೋಣ. ಥ್ಯಾಂಕ್ ಯು. ಶಾಪ್ ಕ್ಲೋಸ್ ಮಾಡಿಕೊಂಡು ಮನೆ ಹತ್ರ ಬಂದೆ. ಇಲ್ಲಿ ನೋಡ್ರೆ ನನ್ನ ಮುದ್ದು ಮಗಳು ಊಟ ಮಾಡ್ತಾವಳೆ. ಇವಳು ಊಟ ಮಾಡಲ್ಲ, ಊಟ ಮಾಡಿಸ್ಬೇಕು. ಹೆಂಡತಿ ಊಟ ಮಾಡಿಸ್ತಾ ಇದ್ದಾಳೆ. ನಾನು ತುಂಬ ಸಲ ಇವಳಿಗೆ ಹೇಳಿದ್ದೀನಿ, ಮೊದಲನೇ ಮಗಳಿಂದನೂ ಹೇಳಿದ್ದೀನಿ, ಅವ್ರಿಗೆ ಕೊಟ್ಬಿಡು, ಏನೋ ಚೆಲ್ಕೊಂಡು ಊಟ ಮಾಡಲಿ, ಊಟ ಮಾಡಿಸ್ತಾನೆ ಇರಬೇಡ, ಯಾವಾಗಲೂ ಅಭ್ಯಾಸ ಆಗಲಿ ಅಂತ ಹೇಳಿದ್ದೀನಿ. ಬಟ್ ಅದು ಮಾಡಲೇ ಇಲ್ಲ. ಯಾಕೆಂತಂದರೆ ನನ್ನ ಮೊದಲನೇ ಮಗನಿಗೆ 5 ವರ್ಷ ಆಯಿತು, ಈಗಲೂ ಕೂಡ ಒಂದು ತುತ್ತು ಕೂಡ ಅವನು ಎತ್ಕೊಂಡು ಬಾಯಿಗೆ ಹಾಕ್ಕೊಳ್ಳಲ್ಲ. ಪ್ರತಿದಿನ ನಾವೇ ತಿನ್ನಿಸ್ಬೇಕು. 3 ಟೈಮ್ ಕೂಡ ಇವಳೇ ತಿನ್ನಿಸೋದು. ಈಗ 2ನೇ ಇವಳಿಗೆ ಅಭ್ಯಾಸ ಮಾಡಬೇಡ, ಮತ್ತೆ ನೀನು 5 ವರ್ಷ ಇದೇ ಥರ ಮಾಡಬೇಕಾಗುತ್ತೆ, ತಿನ್ನಿಸ್ಬೇಕಾಗುತ್ತೆ. ಬಿಟ್ಬಿಡು, ಕಲಿಸ್ಕೊಂಡು ಚೆಲ್ಕೊಂಡು ಫಾರಿನಲ್ಲಿ ಮಾಡ್ತಾರಲ್ಲ ಆ ಥರ ಕಲಿತವೆ ಅಂತ ಹೇಳಿದ್ದೀನಿ. ಬಟ್ ಇವಳು ಕೇಳಲ್ಲ. ಚೆಲ್ತಾರೆ, ಗಲೀಜು ಮಾಡ್ತಾರೆ, ಅದೆಲ್ಲ ಕ್ಲೀನ್ ಮಾಡಬೇಕು ಅಂತ ಪ್ರತಿದಿನ ಇವಳೇ ತಿನ್ನಿಸ್ತಾಳೆ. ಬಟ್ ತಿನ್ನಿಸುವಾಗ ಸಾಹಸ, ಒಳ್ಳೆ ವ್ಯಾಯಾಮ ಕೂಡ ಆಗೋಯ್ತದೆ ಹಿಂದೆ ಸುತ್ತಿ.
ಮುದ್ದಾಗಿ ಆಟ ಆಡ್ತಾ ಇರೋದು ನೋಡಬೇಕು ಅವನ್ನ. ಅಯ್ಯೋ ಹೊಡ್ಸ್ಕೊಂಡ್ಲು. ಸ್ವಲ್ಪ ಏಟಾಯಿತು, ಒಂಚೂರು ಹತ್ಲು, ಆಮೇಲೆ ಸುಮ್ಮನೆ ಆಯ್ತು. ಇಲ್ಲಿ ಆಟ ಆಡ್ತಾ ಇರೋದು ನೋಡೋದೇ ಒಂಥರ ಖುಷಿ ನಮಗೆ. ಇಲ್ಲಿ ನೋಡ್ರಿ ಬೇಸಿಗೆಗೆ ಬೇವಸಲೆ ಆಗ್ಬಿಟ್ಟಿದ್ದಾವೆ ಸ್ವಲ್ಪ ಇವಳಿಗೆ. ತಲೆನ ಸವರ್ಕೊತಾ ಇರ್ತಾಳೆ, ಉಜ್ಜುತ್ತಾ ಇರ್ತಾಳೆ. ಊಟ ಮುಗಿದ್ಮೇಲೆ ಇವ್ರದ್ದು ಮನೆಗೆ ಓಡೋಣ. ನಾಳೆ ಸಿಗ್ತೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇದೇ ರೀತಿ ನಾನು ಡೈಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಡೈಲಿ ವ್ಲಾಗ್ಸ್ನ ಡೈಲಿ ನೀವು ನೋಡಬೇಕು, ನೀವು ಸ್ವಲ್ಪ ಏನಾದ್ರು ಕಲ್ತ್ಕೊಂಡು ಚಾನಲ್ ಏನಾದ್ರು ಶುರು ಮಾಡಬೇಕು ಅನ್ನೋದೇನಾದ್ರು ನಿಮ್ಮ ಮೈಂಡಲ್ಲಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಾಲ್ಕೋ ವೀಡಿಯೋಸು ಏನೇನು ಮಾಡ್ತೀವಿ, ಹೇಗೆ ಮಾಡ್ತೀವಿ ವ್ಲಾಗ್ ಅನ್ನೋದು ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ, ನಿಮ್ಗೆ ಒಂಚೂರು ಐಡಿಯಾ ಬರುತ್ತೆ. ಥ್ಯಾಂಕ್ ಯು. ನಾನು ಕಲಿತಾ ಇದ್ದೀನಿ, ಬಟ್ ಅದ್ರಲ್ಲಿ ನೀವು ಕಲ್ತಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.